ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ನಾನು ಇರುವಂತ ಜಾಗ ಸುಮ್ನಹಳ್ಳಿ ಬ್ರಿಡ್ಜ್ ಆದ್ಮೇಲೆ ಕೊಟ್ಟಿಗೆಪಾಳ್ಯ ಬಸ್ ಸ್ಟಾಪ್ ಆದ್ಮೇಲೆ ಲೆಫ್ಟ್ ಅಲ್ಲಿ ಇರುವಂತಹ ಆಂಬೂರು ಬಿರಿಯಾನಿಯ ಫಸ್ಟ್ ಫ್ಲೋರ್ ನಲ್ಲಿರುವಂತಹ ಪ್ರಕಾಶ್ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ನಾನು ಇವತ್ತು. ಯಾಕೆ ಅಂದ್ರೆ ನಾನು ಆಕ್ಟ್ ಮಾಡಿರುವಂತಹ ಸಿನಿಮಾ ನೋಡಿದ್ದು ಸುಳ್ಳಾಗಬಹುದು ಡಬ್ಬಿಂಗ್ ಇತ್ತು, ಸೊ ಹಾಗಾಗಿ ಇಲ್ಲಿಗೆ ಬಂದೆ. ನೋಡಿದ್ದು ಸುಳ್ಳಾಗಬಹುದು ಅನ್ನಿದ ತಕ್ಷಣ ನಿಮಗೆ ನೆನಪಿಗೆ ಬರುವಂತ ಸಾಂಗ್ ಬನ್ನಿ ಪ್ರಕಾಶ್ ಸ್ಟುಡಿಯೋ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ನೋಡಿದ್ದು ಸುಳ್ಳಾಗಬಹುದು ಹಾಗೆ ಒಂದಷ್ಟು ಸಿನಿಮಾಗಳ ಸ್ಟ್ಯಾಂಡೀಸ್ ನ ಹಾಕಿದ್ದಾರೆ. ಇಲ್ಲಿ ಯಾವ್ಯಾವ ಸಿನಿಮಾ ಕೆಲಸ ಆಗ್ತಿದೆ, ನೆಕ್ಸ್ಟ್ ಯಾವ್ಯಾವ ಸಿನಿಮಾ ರೆಡಿ ಆಗ್ತಿದೆ, ಸೊ ಅಂತ ಸಿನಿಮಾಗಳ ಸ್ಟ್ಯಾಂಡೀಸ್ ನ ಇಲ್ಲಿ ಹಾಕ್ತಾರೆ. ಓಪನ್ ಮಾಡಿದ್ರೆ ನೀವು ಬಂದು ಕೂತ್ಕೊಂಡು ಮಾತಾಡೋಕೆ ಕರೆಕ್ಟ್ ಆಗಿರುವಂತಹ ರಿಸೆಪ್ಷನ್ ಹಾಲ್ ಸಖತ್ತಾಗಿದೆ ಇಲ್ಲಿ. ಹಾಗೆ ನೋಡಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಭಿನಯಿಸಿರುವಂತಹ ಜಡ್ಜ್ಮೆಂಟ್ ಸಿನಿಮಾದ ಡಬ್ಬಿಂಗ್ ಕೂಡ ಇಲ್ಲೇ ನಡೀತಿರುವಂತದ್ದು. ಈಗ ತೋರಿಸ್ತಿರುವಂತಹ ಪ್ರಕಾಶ್ ಸ್ಟುಡಿಯೋ ಹೊಸದಾಗಿದ್ದು, ಇವರು ತುಂಬಾ ವರ್ಷಗಳಿಂದ ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ರವಿಚಂದ್ರನ್ ಅವ್ರ ಜೊತೆಗಾಗ್ಲಿ, ಪುನೀತ್ ರಾಜ್ಕುಮಾರ್ ಜೊತೆಗಾಗ್ಲಿ, ತುಂಬಾ ಜನಗಳ ಜೊತೆ, ತುಂಬಾ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದು ಹೊಸದಾಗಿ ಆಗಿರುವಂತದ್ದು. ಇವರ ಮೊದಲ ಸ್ಟುಡಿಯೋ RT ನಗರ್ ಅಲ್ಲಿ ಇತ್ತಂತ. ತುಂಬಾ ಸಿನಿಮಾದಲ್ಲಿ ಹಳಬ್ರಾಗಿರೋದ್ರಿಂದ ಎಲ್ಲಾ ಸಿನಿಮಾಗಳ ಒಂದು ಶೀಲ್ಡ್ ಗಳು ಇಲ್ಲಿದ್ವು. 100 ಡೇಸ್ ಓಡಿರುವಂತದ್ದು, 200 ದಿನ ಓಡಿರುವಂತದ್ದು, ಸಿಲ್ವರ್ ಜೂಬ್ಲಿ ಓಡಿರುವಂತದ್ದು, ಇನ್ನು ಮುಂತಾದಂತಹ ಎಲ್ಲಾ ಸಿನಿಮಾಗಳ ಶೀಲ್ಡ್ ಗಳನ್ನ ನಿಮ್ಗೆ ರಿಸೆಪ್ಷನ್ ಹಾಲ್ ಅಲ್ಲೇ ಇಟ್ಟಿದ್ದಾರೆ. ಹಾಗೆ ರಿಸೆಪ್ಷನ್ ಹಾಲ್ ಕೂಡ ತುಂಬಾ ದೊಡ್ಡದಾಗಿದೆ. ಒಳಗೋಗಿ ಲೆಫ್ಟ್ ಹೋದ್ರೆ ನಿಮ್ಗೆ ಓಡಾಡೋಕೆ ತುಂಬಾ ಫ್ರೀ ಆಗಿರುವಂತಹ ಪ್ಯಾಸೇಜ್ ಇದೆ. ಹಾಗೆ ಇಲ್ಲಿ ಲೆಫ್ಟ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಇರುವಂತದ್ದು ನಿಮ್ಗೆ DTS ಮಿಕ್ಸಿಂಗ್ ರೂಮ್ ಇರುವಂತದ್ದು. ಕೂತ್ಕೊಂಡು ಡಿಸ್ಕಷನ್ ಮಾಡಕ್ಕೆ ಹಾಲ್ ಕೂಡ ಇದೆ. ಹಾಗೆ ಹೊಟ್ಟೆ ತುಂಬಾ ತಿನ್ನಕ್ಕೆ ಡೈನಿಂಗ್ ಹಾಲ್ ಕೂಡ ಇದೆ. ಇದೇ ನೋಡಿ DTS ಮಾಸ್ಟರ್ ಮಿಕ್ಸಿಂಗ್ ಸ್ಟುಡಿಯೋ ವಿತ್ AC. ಹಾಗೆ ಒಳ್ಳೆ ಎಫೆಕ್ಟ್ ಇರುವಂತಹ ಸ್ಪೀಕರ್ ಗಳು, ಹಾಗೆ ಕೂತ್ಕೊಂಡು ಕೆಲಸ ಮಾಡೋಕೆ ಸೋಫಾ, ಹಾಗೆ ಕಂಪ್ಲೀಟ್ ಕ್ವಾಲಿಟಿ ಇರುವಂತಹ ಸ್ಕ್ರೀನ್ ಇದೆ ನೋಡಿ. ಆಲ್ರೆಡಿ ಸೌಂಡ್ ಇಂಜಿನಿಯರ್ ಯಾವುದೋ ಒಂದು ತುಳು ಸಿನಿಮಾಗೆ ಕೆಲಸ ಮಾಡ್ತಾ ಇದ್ರು. ನಾನು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದೆ. ಯಾಕಂದ್ರೆ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಕೂಡ ಡಿಸ್ಟರ್ಬ್ ಆಗ್ಬಹುದು. ಹಾಗೆ ಸಿನಿಮಾ ಕೂಡ ಸೆಕ್ಯೂರಿಟಿಯಿಂದ ಮಾಡ್ಬೇಕು. ಯಾಕೆ ಅಂದ್ರೆ ಸಿನಿಮಾ ಅನ್ನೋದು ಸುಮಾರು ಕೋಟಿ ದುಡ್ಡ ತಗೊಬಂದು ಒಂದು ಪೆನ್ ಡ್ರೈವ್ ಅಲ್ಲಿ ಹಾಕ್ದಂಗೆ ಅಂತ ನಾನು ಎಷ್ಟೋ ಸಲ ಹೇಳಿದೀನಿ. ಸೊ ಮಿಡ್ ಆಫ್ ದಿ ಸ್ಟುಡಿಯೋದಲ್ಲಿ ವಾಶ್ರೂಮ್ ಇದೆ, ಲೇಡೀಸ್ ಟಾಯ್ಲೆಟ್ ಅಂಡ್ ಜೆಂಟ್ಸ್ ಟಾಯ್ಲೆಟ್. ಮುಂದೆ ಹೋದ್ರೆ ಇರುವಂತದ್ದೇ ನಮ್ಮ ಡಬ್ಬಿಂಗ್ ಸ್ಟುಡಿಯೋ. ಈಗ ನಾವು ಮಾಡ್ಬೇಕಾಗಿರುವಂತ ಡಬ್ಬಿಂಗು ಇಲ್ಲೇ ನಡೀತಾ ಇರೋದು. ಏನ್ ಒಂದ್ ಡೋರ್ ಆದ್ಮೇಲೆ ಇನ್ನೊಂದ್ ಡೋರ್ ಇದೆ ಅಂತೆಲ್ಲ ಅನ್ಕೋಬೇಡಿ. ಇದು ಸ್ಟುಡಿಯೋಗೆ ಕಂಪ್ಲೀಟ್ ಏರ್ ಬ್ಲಾಕೇಜ್ ನ ಮಾಡಕ್ಕೆ. ಯಾಕೆಂದ್ರೆ ಏರ್ ಪಾಸ್ ಆದ್ರೂ ಕೂಡ ಸೌಂಡ್ ಅಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಸೌಂಡ್ ಕ್ಲಿಯರ್ ಆಗಿರ್ಬೇಕಂದ್ರೆ ಕಂಪ್ಲೀಟ್ ಆಗಿ ಏರು ಬ್ಲಾಕ್ ಆಗಿರ್ಬೇಕು. ಎಲ್ಲೂ ಕೂಡ ಒಂಚೂರು ಏರ್ ಕೂಡ ಒಳಗಡೆ ಬರ್ತಾ ಇರಬಾರ್ದು. ನೋಡಿ ಈ ರೂಮ್ ಅಲ್ಲಿ ಕೂಡ ಒಂದು ಮಾನಿಟರ್, ಹಾಗೆ ರೆಕಾರ್ಡ್ ಮಾಡಕ್ಕೆ ಬೇಕಾಗಿರುವಂತಹ ಕಂಪ್ಲೀಟ್ ಸಿಸ್ಟಮ್, ಹಾಗೆ ಡೈರೆಕ್ಷನ್ ಟೀಮು ಕಮೆಂಟ್ ಮಾಡ್ಕೊಂಡು ಅಲ್ಲಿಂದ ಡಬ್ಬಿಂಗ್ ಮಾಡಿಸ್ಕೊಳ್ಳುತ್ತೆ. ಒಳಗಡೆ ಇರುವಂತವರು ಆರ್ಟಿಸ್ಟ್ ಅಥವಾ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಕರೀತಾರೆ. ಇವೆರಡಕ್ಕೂ ಇರುವ ವ್ಯತ್ಯಾಸ ಏನಂದ್ರೆ, ಅವರೇ ಆಕ್ಟ್ ಮಾಡಿ ಅವರೇ ವಾಯ್ಸ್ ಕೊಟ್ರೆ ಆರ್ಟಿಸ್ಟ್, ಯಾರೋ ಆಕ್ಟ್ ಮಾಡಿ ಬೇರೆಯವ್ರ ವಾಯ್ಸ್ ಕೊಟ್ರೆ ಅವ್ರನ್ನ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಕರೀತಾರೆ. ಬನ್ನಿ ಆ ಕಡೆ ಡಬ್ಬಿಂಗ್ ಮಾಡ್ತಿರುವಂತಹ ಜಾಗನ ತೋರಿಸ್ತೀನಿ ನೋಡಿ. ಒಂದು ಡೋರ್ ಆದ್ಮೇಲೆ ಇನ್ನೊಂದು ಡೋರ್ ಇದೆ. ಒಂದ್ ಡೋರ್ ಓಪನ್ ಆಗಿ ಕ್ಲೋಸ್ ಆದ್ಮೇಲೆ ಇನ್ನೊಂದು ಡೋರು ಓಪನ್ ಆಗುತ್ತೆ ನೋಡಿ. ಇದು ಆರ್ಟಿಸ್ಟ್ ಡಬ್ಬಿಂಗ್ ಮಾಡ್ತಿರುವಂತಹ ರೀತಿ. ಈ ರೂಮ್ ಅಲ್ಲಿ ಒಂದು AC ಕೂಡ ಇರುತ್ತೆ. ಯಾಕೆಂದ್ರೆ ಕಂಪ್ಲೀಟ್ ಏರ್ ಬ್ಲಾಕ್ ಆಗಿರೋದ್ರಿಂದ ಇಲ್ಲಿ ಸೆಕೆ ತುಂಬಾ ಆಗುತ್ತೆ. ಹಾಗೆ ಅವ್ರ ಮುಂದೆ ಒಂದು ಮಾನಿಟರ್ ಇರುತ್ತೆ. ಕಿವಿಯಲ್ಲಿ ಒಂದು ಹೆಡ್ಸೆಟ್ ಇರುತ್ತೆ. ಯಾಕೆಂದ್ರೆ ಅವ್ರು ಏನ್ ಮಾತಾಡಿದಾರೆ ಬರೀ ಅವ್ರಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ, ಬಟ್ ಬೇರೆಯವ್ರಿಗೆ ಗೊತ್ತಾಗಲ್ಲ. ಹಾಗೆ ಒಂದು ಸ್ಟ್ಯಾಂಡ್ ಮೈಕ್ ಇರುತ್ತೆ ನಿಂತ್ಕೊಂಡು ಡಬ್ಬಿಂಗ್ ಮಾಡೋದಕ್ಕೋಸ್ಕರ. ಡಬ್ಬಿಂಗ್ ಅನ್ನೋದು ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಅಲ್ಲಿ ಬರುತ್ತೆ, ಬಟ್ ಡಬ್ಬಿಂಗು ಸಿನಿಮಾಗೆ ತುಂಬಾ ಆಪ್ಟ್ ಆಗಿರುವಂತಹ ಕೆಲಸ. ಯಾಕೆಂದ್ರೆ ಡಬ್ಬಿಂಗ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಸಿನಿಮಾನೇ ಕೇಳ್ಸಲ್ಲ ನಿಮಗೆ ಅಂತ ಹೇಳ್ಬೋದು. ನಾವೇ ಅಂತಲ್ಲ, ನಿಮ್ಗೆ ದರ್ಶನ್, ಸುದೀಪ್, ಪುನೀತ್ ಸರ್ ಯಾರೇ ಆಗ್ಲಿ ಇದೇ ರೀತಿ ಡಬ್ಬಿಂಗ್ ಮಾಡುವಂತದ್ದು. 15 ನಿಮಿಷ ಬಿಟ್ಟು ಫೋನ್ ಮಾಡಿದ್ರೆ 2 ಸತಿ ಕಟ್ ಮಾಡಿ 3 ಸತಿ ಸ್ವಿಚ್ ಆಫ್ ಮಾಡ್ಕೊಂಡೆ. ನಾನು ಕೂಡ ಸಿನಿಮಾದ ಕಂಪ್ಲೀಟ್ ಡಬ್ಬಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟೆ. ನಿಮ್ಮ ಸಿನಿಮಾ ಕೂಡ ಡಬ್ಬಿಂಗ್ ಆಗ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ.